ಅವನ ಅಕ್ಕನ ಹಾಕೋ, ಹೊಡಿಯೋ, ಚೆಚ್ಚೋ, ಕುಯ್ಯೋ, ಈ ಥರ. ಬಿಡ್ಬೇಡ ನನ್ನ ಮಗನ್ನ. ಥಿಯೇಟ್ರಲ್ಲಿ ನೀವು ನಂಬಲ್ಲ, ಈ ಫೈಟ್ಗೆ ಎದ್ದು ಬಿಸಿಲು ಹೊಡಿಯೋರು ಈ ಥರ. ಒಂದು ಸ್ವಲ್ಪ ರಾ ಡೈಲಾಗ್ಸ್ ಹಾಕ್ಬಿಟ್ಟೆ, ಏನೋ ಹೊಡೆದ, ಏನು ಹಾಕದ, ಕ್ರೂಪ್ ಹಾಕ ಇವನಿಗೆ, ಈ ಥರ. ಅಯ್ಯೋ ನನ್ನ ಬೋಟಿ ತೆಗೆದ್ಬಿಟ್ಟಲ್ಲ ಅಂತ, ಅಯ್ಯೋ ನನ್ನ ಕಾಲು ನಾರ ಕಟ್ ಮಾಡ್ಬಿಟ್ಟ ಅಂತ. ಜನಗಳ ಉದ್ದೇಶ ಏನು? ಸಿನಿಮಾ ಮಾಡೋ ಉದ್ದೇಶನೇ ಮನೋರಂಜನೆ. ಒಳಗಡೆ ಬಂದು ಅವ್ರು ಒಂದು 2-2.5 ಅವರ್ ಸಿನಿಮಾ ನೋಡಿದಾಗ ಅವ್ರಿಗೆ ಮನೋರಂಜನೆ ಸಿಗಬೇಕು. ಆ ಮನೋರಂಜನೆ ಉದ್ದೇಶ ಇಟ್ಕೊಂಡೇ ಕತೆ ಮಾಡಿರೋದು, ಬೇರೆ ಇನ್ನೇನು ಇಲ್ಲ. ಕಾನ್ಸೆಪ್ಟ್ ಇಲ್ದಿರ ಫೈಟು, ಪ್ರಾಪರ್ಟಿಗಳು ಇಟ್ಬಿಡೋಣ ಅಂದರೆ ಜನಕ್ಕೆ ಬೋರ್ ಆಗ್ಬಿಡ್ತದೆ. ಕಾನ್ಸೆಪ್ಟೇ ಇಲ್ಲ, ಏನು ಹೊಡೆದಾಡ್ತಾವ್ರಪ್ಪ ಅಂದ್ಬಿಡ್ತಾರೆ. ಈಗಲೂ ಹೇಳ್ತಾರೆ ಆ ಥರ ಜನ. ಲಾಸ್ಟ್ ಮಟ್ಟ ಕುಂತವನಿಗೆ ಗೊತ್ತೆ ಅದು ಏನು ಅರ್ಥ ಕೊಡೋಕೆ ಹೊಂಟಿದ್ರು ಅವರು ಅಂತೇಳಿ. ಪೂರಾ ಪಿಕ್ಚರ್ ನೋಡಿದ್ಮೇಲೆ ಅದು ಲಾಸ್ಟ್ ಒಂದೇ ಡೈಲಾಗ್ ಕೇಳ್ಬಿಟ್ರೆ ಫಿನಿಶ್. ಅದು ಪೂರಾ ಏನು ಹೆಂಗೆ ನಾವು ಓಂ ನಮಃ ಶಿವಾಯ ಅಂತಂದ್ರೆ ಹೆಂಗೆ ಪರಮಾತ್ಮ ನೆನ್ಸ್ಕೊತೀವಲ್ಲ, ಆ ಪಿಕ್ಚರ್ದು ನೆನ್ಸ್ಕೋಬೇಕಂದ್ರೆ ಲಾಸ್ಟ್ ಡೈಲಾಗ್ ಸರ್. ಲಾಸ್ಟ್ ರನ್ನಿಂಗ್ ಇದು ಬರುತ್ತೆ. ದಟ್ಸ್ ದ ಫ್ಯಾಕ್ಟ್ಸ್ ಆಫ್ ದಿ ಲೈಫ್. ಅದನ್ನು ಭಾಳ ಚೆಂದಾಗಿ ತೊಗೊಂಬಂದಿದ್ದಾರೆ ಸರ್. ಪ್ರತಿ ಪೇಜು ಏನವ್ರು ಹಾಕಿರ್ತಿದ್ರಲ್ಲ ಅಲ್ಲಿಗೆ ಮುಗಿಸೋರು. ₹1 ಜಾಸ್ತಿ ಏರಿಸ್ತಿದ್ದಿಲ್ಲ, ಇನ್ನೂ ₹1 ಉಳ್ಸೋಕೆ ಪ್ರಯತ್ನ ಮಾಡ್ತಿದ್ರು, ಮುಂದಿಂದಕ್ಕೆ ಇಟ್ಕೊಂಡು ಒಂದು ಸಪ್ರೇಟ್ ಬಜೆಟ್ ಅಂತೇಳಿ. ಹೊರತು ಏನು ಮಾತಾಡಿರ್ತಾರೆ, ಏನು ಟೈಮ್ ಶೆಡ್ಯೂಲ್ ಹಾಕಿದ್ರು, ಏನು ರೀತಿಲಿ ಇದು ಮಾಡ್ಬೇಕಾಯ್ತು ಅದೇ ರೀತಿ ನನಗೆ ಲೆಕ್ಕ ಭಾಳ ಲೆಕ್ಕ ಸರ್ ನನಗೆ. ಸೊ ನಾನು ಯಾವತ್ತೂ ಯಾರನ್ನೂ ಕೇಳ್ತಾ ಇರಲಿಲ್ಲ. ಅವಾಗ ಕೆಲಸ ಇಲ್ವಲ್ಲ, ಕೇಳಲೇಬೇಕು. ಕೇಳೋದು ಅವರು ಕೊಡ್ತೀನಿ ಅನ್ನೋ, ಅವ್ರು ಕಟ್ ಮಾಡಿದೆ ಕೊಡ್ತಾ ಇರಲಿಲ್ಲ. ಅವಾಗಲೂ ಏನೋ ಒಂಥರ ಯಾಕೆ ಕೊಡಲಿಲ್ಲ ಇವರು ಅನ್ನೋ ಥರ. ಅಂದರೆ ಏನು ಕೊಡ್ತಾ ಇಲ್ಲ ಅಂದರೆ ಅದು ಬೇರೆಯವ್ರು ಯಾರೋ ಅವ್ರಿಗೆ ಅದು ಗೊತ್ತಲ್ಲ ನಿಮ್ಗೆ ಇಂಡಸ್ಟ್ರಿಯಲ್ಲಿ ಹೆಂಗೆ ಇದಾಗುತ್ತೆ ನಾನು ಹೇಳಲ್ಲ ಆಗ್ಬಿಡ್ತದೆ. ತೋರಿಸ್ಬೇಕು ಈ ಥರ ಬಂದಿದ್ದಾನೆ ಹುಡುಗ ಮಾಡಿಸಿ. ಸೊ ಚಿತ್ರರಂಗದಲ್ಲಿ ಒಗ್ಗಟ್ಟಿರ್ಬೇಕು ಸರ್. ಯಾರೋ ಹೊಸಬ್ರು ಬಂದರೆ ರಿಸೀವ್ ಮಾಡ್ಕೋಬೇಕು. ಅದು ದರ್ಶನ್ ಸರ್ ಕಡೆ ತುಂಬ ಇತ್ತು. ಫುಲ್ಲಿ ಮಾಸ್. ಎಲ್ಲಿ ನೀವು ನೋಡಿ ಕಾರ್ಡು ನಾವು ವೇಟ್ ಮಾಡಿದ್ದೀವಿ ಸರ್, ಗ್ರೀನರಿ ಇತ್ತು, ಫುಲ್ಲು ರಾ ಆಗೋವರೆಗೂ ಬಿಟ್ಟು ಫುಲ್ ಎಲೆ ಎಲ್ಲ ಬಿದ್ದು ಆ ಎಲ್ಲೋಯಿಶ್ ಬರೋವರೆಗೂ ನೀವು ವೇಟ್ ಮಾಡಿದ್ವಿ. ಆಮೇಲೆ ಹೋಗಿ ಕಾಡಲ್ಲಿ ಹೋಗಿ ಶೂಟ್ ಮಾಡಿದ್ದು. ಅಂದರೆ ಸಿನಿಮಾಗೆ ಏನು ಬೇಕು ಅದನ್ನು ಕೊಡಲೇಬೇಕು ಸರ್. ಆಮೇಲೆ ಆರ್ಟಿಸ್ಟ್ಗಳು ಅಂದರೆ ನಾನೊಂದು 14 ವರ್ಷ ಆಯ್ತು ಬಂದು ನಾನು ಅದು ಸಿನಿಮಾ ಮಾಡಿದ್ದೀನಿ, ಅವ್ನು ಯಾಕೆ ನನಗೆ ಹೊಡಿತಾನೆ ಅಥವಾ ಅವ್ನು ಯಾಕೆ ಮಾಸ್ಟರ್ ಜನಕ್ಕೆ ಬರಲ್ಲ. ಕ್ಯಾರೆಕ್ಟರ್ ಸತ್ತೋಗ್ಬಿಡುತ್ತಲ್ಲಿ. ಹೀರೋಯಿಸಮ್ ವಿಲನ್ ಇಲ್ಲ ಅಂದರೆ ಹೀರೋಯಿಸಮ್ ಎಲ್ಲಿ ಸರ್? ವಿಲನ್ಸ್ ಬೇಕಲ್ವಾ? ವಿಲನ್ಸ್ಗೆ ಅದಂಥದ್ದು ಮೊದಲೆಲ್ಲ ಕೊಡ್ತಿದ್ರು ನೋಡಿ, ವಜ್ರಮುನಿ ಸರ್ಗೆ, ತೂಗುದೀಪ್ ಶ್ರೀನಿವಾಸ್ ಸರ್ಗೆ. ಅವ್ರು ಹಂಗೆ ಬಂದರೆ ನಮ್ಮೂರ ಕಡೆ ನಾವು ಚಿಕ್ಕವರಿದ್ದಾಗ ನಮ್ಮ ಊರಲ್ಲಿರೋ ನಮ್ಮ ಮನೇಲಿ ಒಂದೇ ಟಿ ವಿ ಸರ್. ಆವಾಗ ಒಂದು ಹಳ್ಳಿ ನಮ್ಮದು ಲೋಕಾಪುರ ಅಂತ. ಆ ಇಡೀ ಹಳ್ಳಿಲಿರೋ ಜನ ನಮ್ಮ ಮನೆಗೆ ಬಂದು ಸಿನಿಮಾ ನೋಡಿ ಕುಂಡ್ರೋರು. ಅವಾಗೆಲ್ಲ ದಿನಕ್ಕೂ ಸಂಡೇಗೂ ಶನಿವಾರಕ್ಕೆ ಒಂದು ಸಿನಿಮಾ ಇರೋದು. ಶುಕ್ರವಾರ ಚಿತ್ರಮಂದಿರ. ಅವಾಗ ಡೋರ್ ಓಪನ್ ಮಾಡೋ ಡೋರ್ ಟಿ ವಿ ನಮ್ಮದು. ನಾವು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ರೆ ಈ ಮುದುಕೀರೆಲ್ಲ ಕುಂತಿರ್ತಾರೆ, ಬೈಯೋರು ವಿಲನ್ಸ್ಗಳಿಗೆ, ಕಸಬರ್ಗಿ ತಗೋ, ಅದನ್ನು ತಗೋ, ಯಾವ ಅಂತೇಳಿ. ಅಂದರೆ ಆ ಲೆವೆಲ್ಗೆ ಅವರು ಅಂದರೆ ಆ ಕ್ಯಾರೆಕ್ಟರ್ಗಳು ಅವ್ರು ಹೆಂಗೆ ಮಾಡಿದ. ಹೊರಗಡೆ ಬಂದರೆ ಎಷ್ಟು ಮುಗ್ಧತೆ ಇರೋರು ಅವ್ರು ವಿಲನ್ಸ್ಗಳೆಲ್ಲ, ಸ್ಕ್ರೀನ್ ಮೇಲೆ ಮಾತ್ರ ಅಬ್ರ. ಒಬ್ಬ ನೋಡೋ ಆಡಿಯನ್ಸು ಹೋಗಿ ಹೊಡೆಯೋ ಲೆವೆಲ್ಗೆ ಆಗುತ್ತೆ ಅಂದಾಗ ಅದೇ ನಾನು ಹೇಳ್ತಿರೋದು, ಪ್ರತಿ ಕ್ಯಾರೆಕ್ಟ್ರಿಗೂ ಅದರದ್ದೇ ಆದಂಥದ್ದು ಒಂದು ಇದನ್ನು ಕೊಡಲೇಬೇಕು ಸರ್. ಪ್ರತಿಯೊಬ್ಬರು ಆರ್ಟಿಸ್ಟ್ಗಳೇ, ಅವರಿದ್ರೇ ಹೀರೋಯಿಸಮು, ಫೈಟು ಎಲ್ಲ. ಮಂಜಣ್ಣ, ಇಲ್ಲಿ ತನಕ ಅದೇ ಆಲ್ಮೋಸ್ಟ್ 18 ಸಿನಿಮಾಗಳು, ಪ್ರತಿ ಸಿನಿಮಾನೂ ಬೇರೆ ಬೇರೆ ಥರದ ಡೈಮೆನ್ಷನ್, ಬೇರೆ ಬೇರೆ ವಿಷಯ ಇಟ್ಕೊಂಡು ಮಾಡಿದ್ರಿ. ಬಟ್ ಡೆಡ್ಲಿ ಕಿಲ್ಲರ್ ಅನ್ನುವಂಥ ಸಿನಿಮಾ ಈಗಿನ ಪ್ರೆಸೆಂಟ್ ಒಂದಷ್ಟು ವಿಷಯಗಳನ್ನು ಹೇಳುವಂಥ ಪಾಯಿಂಟ್ ಆಫ್ ವ್ಯೂ ಅದನ್ನು ನರೇಟ್ ಮಾಡಿದಿರಿ, ಅದನ್ನು ಇನ್ವಾಲ್ವ್ ಮಾಡಿದಿರಿ. ಅದು ಅಭಯ್ ಇಟ್ಕೊಂಡು ಒಂದಷ್ಟು ತಂಡ ಇಟ್ಕೊಂಡು. ಅಂದರೆ ಇದೇ ಥರದ ಕತೆ ಯಾಕೆ ಮಾಡೋಕ್ಕೆ ಹೊರಟ್ರಿ ಈ ಟೈಮಲ್ಲಿ ಅಂತ? ಅಂದರೆ ಈಗ ಜನಗಳಿಗೆ ಮನೋರಂಜನೆ ಕೊಡುವಂಥ ಕತೆ ಬೇಕಷ್ಟೇ. ಜನಗಳ ಉದ್ದೇಶ ಏನು? ಸಿನಿಮಾ ಮಾಡೋ ಉದ್ದೇಶನೇ ಮನೋರಂಜನೆ. ಒಳಗಡೆ ಬಂದು ಅವ್ರು ಒಂದು 2-2.5 ಅವರ್ ಸಿನಿಮಾ ನೋಡಿದಾಗ ಅವ್ರಿಗೆ ಮನೋರಂಜನೆ ಸಿಗಬೇಕು. ಆ ಮನೋರಂಜನೆ ಉದ್ದೇಶ ಇಟ್ಕೊಂಡೇ ಕತೆ ಮಾಡಿರೋದು, ಬೇರೆ ಇನ್ನೇನು ಇಲ್ಲ. ಸೊ ಇದರಲ್ಲಿ ಫುಲ್ಲು ಮನೋರಂಜನೆ ಇದೆ, ಎಲ್ಲ ಆಸ್ಪೆಕ್ಟಲ್ಲೂ ಇದೆ, ಎಲ್ಲ ವಿಷಯದಲ್ಲೂ ಇದೆ. ಲವ್ ಅಭಯ್ ಯಾವಲೇ ಹೇಳಿದ್ರು, ಸ್ಕ್ರೀನ್ ಪ್ಲೇ ಒಂಥರ ರೋಚಕವಾಗಿ ಸ್ಟಾರ್ಟ್ ಆಗಿ ಹಂಗೇ ಕ್ಲಾಸ್ಗೆ ಹೋಗಿ ಹಂಗೆ ಮತ್ತೆ ರೋಚಕತೆಯಿಂದ ಹೋಗಿ ಮತ್ತೆ ಟ್ವಿಸ್ಟ್ ಬಂದು ಮತ್ತೆ ರೋಚಕತೆ ತ್ರಿಬಲ್ ಆಗಿಬಿಡ್ತದೆ, ಹಂಗೆ ಹೊಟ್ಟೋಗುತ್ತೆ. ಸೊ ವೇರಿಯೇಷನ್ಸು. ಸೊ ಆ ಮನೋರಂಜನೆಗೋಸ್ಕರನೇ ಕತೆ ಮಾಡಿತ್ತು. ಸೊ ಜನ ನೋಡ್ಬೇಕಾದ್ರೆ ಖುಷಿಯಾಗಿ ನೋಡಬೇಕು, ಒಳಗಡೆ ಬಂದು ಒಂದು 2 ಅವರ್ ಟೈಮ್ ಪಾಸ್ ಆಗಿಬಿಡ್ಬೇಕು, ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಲಾಸ್ಟೆಲ್ಲ ಆಚೆ ಹೋಗ್ಬೇಕು. ಆ ಥರ ಈ ಫಾರೆಸ್ಟು, ಈ ಒಂದಷ್ಟು ಕಲ್ಟ್ ಫೀಲ್ಗಳು ತುಂಬ ಹತ್ರನಾ ಅಂತ ಮಂಜಣ್ಣನಿಗೆ ತುಂಬ ಇಷ್ಟ. ನನಗೆ ಫಾರೆಸ್ಟ್ ಇರಲೇಬೇಕು.
ನಾನು ಪ್ರತಿ ಸಿನಿಮಾ ನಮ್ಗೆ ಪೊಲೀಸ್ ಸ್ಟೋರಿ ಫಸ್ಟ್ ಪಾರ್ಟಲ್ಲೂ ಇದೆ. ಫಸ್ಟ್ ಒಂದು ಪೊಲೀಸ್ ಸ್ಟೋರಿ ಓಪನ್ ಆಗೋದೇ ಫಾರೆಸ್ಟೇ ತೋರಿಸೋದು ನಾವು. ಸೊ ಒನ್ ಮ್ಯಾನ್ ಆರ್ಮಿಯಲ್ಲೂ ಫಾರೆಸ್ಟ್ ಇದೆ, ಥ್ರಿಲ್ಲರ್ ಕಿಲ್ಲರಲ್ಲೂ ಫುಲ್ ಫಾರೆಸ್ಟೇ. ಕೆಲವುದ್ರಲ್ಲಿ ಇಲ್ಲ ಅಷ್ಟೇ. ಈ ಸಾಧು ಅಂತ ಒಂದು ಪಿಕ್ಚರ್ ಮಾಡಿದೆ, ಅದು ಫಾರೆಸ್ಟ್ ಹೋಗೋಕ್ಕಲ್ಲ, ಸಿಟಿನೇ. ಓಂ ಗಣೇಶ್ ಅಂತ ಒಂದು ಮಾಡಿದೆ, ಅದು ಸಿಟಿನೇ. ಸೊ ಕೆಲವುದ್ರಲ್ಲಿ ಇಲ್ಲ. ಸೊ ಆಮೇಲೆ ಇದರಲ್ಲೂ ಇದೆ, ಪೊಲೀಸ್ ಸ್ಟೋರಿ 2 ಮಾಡಿದ್ದೀನಿ ಫಾರೆಸ್ಟು. ರಜನಿ ಮಾಡಿದ್ದೆ, ಅದರಲ್ಲಿಲ್ಲ. ಸೊ ಜೈ ಹೇಲ್ ಮಾಡಿದ್ದೆ, ಅದರಲ್ಲಿಲ್ಲ. ಸೊ ಈ ಥರ ಕೆಲವರಲ್ಲಿಲ್ಲ. ನಂದು 70% ಇದೆ. ಇಲ್ಲ, ಇವನ್ ಉಪೇಂದ್ರ ಅವರ ಉಶ್ ಫಿಲಮಲ್ಲಿ ಸಾಧು ಕೋಕಿಲ ಅವ್ರ ಜೊತೆಗಿನ ಅದನ್ನು ಸಣ್ಣ ಫಾರೆಸ್ಟ್, ಆ ಟೈಟ್ ಕಾಂಪ್ಯಾಕ್ಟಲ್ಲಿ ಅದೆಲ್ಲವೂ ಫಾರೆಸ್ಟ್ ಅದ್ಭುತ. ಅಂದರೆ ಮೇಲೆಗೆ ತುಂಬ ಕಡಿಮೆ ಪ್ರಾಪರ್ಟೀಸ್ ಕಡಿಮೆ ಯೂಸ್ ಮಾಡಿಕೊಂಡು ಮಾಡಿದ್ದ ಸಿನಿಮಾಗಳು ಕೂಡ ತುಂಬ ಇದೆ ನಿಮ್ಮ ಸಿನಿಮಾ. ತುಂಬ ಮಾಡಿದ್ದೀನಿ. ಈಗ ಪ್ರಾಪರ್ಟಿ, ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೋಡಿ, ಈಗ ಪ್ರಾಪರ್ಟಿ ಇದ್ರೇ ಫೈಟ್ ಹೈಲೈಟ್ ಅಲ್ಲ. ಕಾನ್ಸೆಪ್ಟ್ ಇಲ್ದಿರ ಫೈಟು, ಪ್ರಾಪರ್ಟಿಗಳು ಇಟ್ಬಿಡೋಣ ಅಂದರೆ ಜನಕ್ಕೆ ಬೋರ್ ಆಗ್ಬಿಡ್ತದೆ. ಕಾನ್ಸೆಪ್ಟೇ ಇಲ್ಲ, ಏನು ಹೊಡೆದಾಡ್ತಾವ್ರಪ್ಪ ಅಂದ್ಬಿಡ್ತಾರೆ. ಈಗಲೂ ಹೇಳ್ತಾರೆ ಆ ಥರ ಜನ. ಸುಮಾರು ಮಾಡಿದ್ದೀನಿ, ಅದು ಎಷ್ಟೋ ಹೈಲೈಟ್ ಆಗಿದೆ ಪ್ರಾಪರ್ಟಿ ಇಲ್ದಿರ. ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಏನಂದರೆ, ಪೊಲೀಸ್ ಸ್ಟೋರಿ ನಮ್ಮ ಫಸ್ಟ್ ಪಾರ್ಟಲ್ಲಿ ಒಂದು ಫೈಟ್ ಮಾಡಬೇಕು. ಹೀರೋಗೆ ಒಂದು ಫೋನ್ ಬರುತ್ತೆ, ರಾತ್ರಿ ಹೀರೋ ಮಲಗಿರ್ತಾನೆ, ವಿಲನ್ ಫೋನ್ ಮಾಡ್ತಾನೆ, ಮಲಗಿರ್ತಾನೆ. ಹೀರೋ ಕಣ್ಣು ಮುಚ್ಕೊಂಡೆ ಮಾತಾಡಲ್ಲ ಅಂತಾನೆ. ನಿದ್ದೆ ಕಣ್ಣಲ್ಲಿ ಹೊಡೆದ್ಬಿಟ್ರೆ ನಿನಗೆ ಯಾರು ಹೊಡೆದಿದ್ದು ಅಂತ ಗೊತ್ತಾಗಲ್ಲ, ನಾನೇ ಹೊಡಿತಾ ಇರೋದು. ನಮ್ಮವ್ರು ನಿನ್ನ ಸುತ್ತರು ಆಲ್ರೆಡಿ ಕೂತವ್ರು, ಒಂದ್ಸರಿ ಕಣ್ಣು ಬಿಡು ಅಂತಾನೆ. ಕಣ್ಣು ಬಿಟ್ರೆ ಮಂಚದ ಸುತ್ತರು ಲಾಂಗ್ ಇಟ್ಕೊಂಡು ಕೂತವ್ರೆ. ಲಾಂಗ್ ಹಿಂಗೆ ಒಬ್ಬ ಲಾಂಗ್ ಮಸಿತಾವನೆ, ಒಂದು 10 ಜನ ಕೂತವ್ರೆ. ಹೀರೋ ಹಂಗೆ ನೋಡ್ತಾನೆ, ಎದ್ದುಬಿಟ್ಟು ಕಣ್ಣು ಮುಚ್ಕೊಂಡು ನೋಡ್ತಾನೆ. ನಾನೇ ಹೊಡಿತಾ ಇರೋದು. ನಮ್ಮ ಹುಡುಗರು ಈಗ ಇನ್ನು 5 ನಿಮಿಷ ನೀನು ಮುಗಿಸ್ತಾರೆ, ಫೋನ್ ಇಡು ಅಂತಾನೆ. ಹೀರೋ ನೇನೋ ಕೌಂಟರ್ ಡೈಲಾಗ್ ಕೊಡ್ತಾನೆ, ಫೋನ್ ಇಡ್ತಾರೆ, ಕಟ್ ಮಾಡಿ ಅವ್ರು ಅಟ್ಯಾಕ್ ಮಾಡ್ತಾರೆ. ಇದು ಸೀಕ್ವೆನ್ಸು. ಹೀರೋ ನೋಡಿದ್ರೆ ಅವ್ರ ಬೆಡ್ ಮನೆಗೆ ಬಂದಿತ್ತು. ಈ ಮನೆ ಸೀಕ್ವೆನ್ಸ್ ಮಾಡಬೇಕಾದ್ರೆ ಅವಾಗ ಪ್ರಾಪರ್ಟೀಸ್ ಏನೂ ಇಲ್ಲ, ಎಂಟ್ರಿ ಆಗಿದ್ದೀನಿ. ಪ್ರಾಪರ್ಟೀಸ್ ಇಲ್ಲ ಅಂದರೆ ನಮ್ಮ ಹತ್ರ ಬಡ್ಜೆಟ್ ಇಲ್ಲ, ಓಪನ್ ಆಗಿ ಹೇಳ್ಬಿಡ್ತೀವಿ. ಪ್ರಾಪರ್ಟೀಸ್ ಯೂಸ್ ಮಾಡೋಷ್ಟು ಬಡ್ಜೆಟ್ ನಮ್ಮ ಹತ್ರ ಇರಲಿಲ್ಲ. ಸೊ ನಾವು ಒಂದು ಕಾಂಪ್ಯಾಕ್ಟ್ ಬಡ್ಜೆಟಲ್ಲಿ ಮಾಡ್ತಾಯಿದ್ವಿ ಪೊಲೀಸ್ ಸ್ಟೋರಿನ. ನೋಡಿದ್ರೆ ಖಾಲಿ ಬರೀ ಮಂಚ ಇದೆ, 1-2 ಸೋಫಾ ಇದೆ, ವುಡನ್ದು, ಇನ್ನೊಂದು ಜಮ್ಖಾನ ಇದೆ, ಇಷ್ಟೇ. ನಾನು ಬಂದೆ, ಮಾರ್ನಿಂಗ್ ಬಂದೆ, ನೋಡಿದೆ. ಒಂದು ಲೈಟಿಂಗ್ ಹೇಳಿದೆ ಕ್ಯಾಮ್ರಾಮ್ಯಾನ್ಗೆ, ಒಂದು ಲೈಟಿಂಗ್ ಹೇಳ್ಬಿಟ್ಟು, ಒಂದು ಟಾಪ್ ಆ್ಯಂಗಲ್ ಲೈಟಿಂಗು, ಅದೊಂದು 10 ನಿಮಿಷ ಆಗುತ್ತೆ. ಲೈಟಿಂಗ್ ಮಾಡಿ ಹೀರೋ ಮಲಗಿರ್ತಾರೆ, ಅವರೆಲ್ಲ ಸುತ್ತಲೂ ಕೂತಿರ್ತಾರೆ, ಒಂದು ಫೋನ್ ಬರುತ್ತೆ, ಎದ್ದೊಳ್ತಾರೆ. ಹೇಳ್ಬಿಟ್ಟೆ ಲೈಟಿಂಗ್ ಹೇಳ್ಬಿಟ್ಟೆ. ಅವ್ರು ಒಂದು 10 ನಿಮಿಷ ಮಾಡಿಷ್ಟು ಆ ಸೈಡ್ಗೆ ಹೋದೆ, ಒಂದು ಪೇಪರ್ ಪೆನ್ ಇಟ್ಕೊಂಡು ಬರದೆ ಡೈಲಾಗ್ಸ್ ಹಾಕ್ಬಿಟ್ಟೆ. ಆ ಫೈಟಲ್ಲಿ ಫುಲ್ಲು ಅವನ ಅಕ್ಕನ ಹಾಕೋ, ಹೊಡಿಯೋ, ಚಚ್ಚೋ, ಕುಯ್ಯೋ, ಈ ಥರ. ಬಿಡ್ಬೇಡ ನನ್ನ ಮಗನ್ನ. ಥಿಯೇಟ್ರಲ್ಲಿ ನೀವು ನಂಬಲ್ಲ, ಈ ಫೈಟ್ಗೆ ಎದ್ದು ಬಿಸಿಲು ಹೊಡಿಯೋರು. ಈ ಥರ ಒಂದು ಸಣ್ಣ ಸ್ವಲ್ಪ ರಾ ಡೈಲಾಗ್ಸ್ ಹಾಕ್ಬಿಟ್ಟೆ. ಏನೋ ಹೊಡೆದ, ಏನು ಹಾಕದ, ಕ್ರೂಪ್ ಹಾಕ ಇವನಿಗೆ, ಈ ಥರ. ಅಯ್ಯೋ ನನ್ನ ಬೋಟಿ ತೆಗೆದ್ಬಿಟ್ಟಲ್ಲ ಅಂತ, ಅಯ್ಯೋ ನನ್ನ ಕಾಲು ನಾರ ಕಟ್ ಮಾಡಿಬಿಟ್ಟ ಅಂತ. ಸೊ ಈ ಥರ ಈ ಡೈಲಾಗ್ಸ್ ಹಾಕ್ಬಿಟ್ಟೆ, ವಿತ್ ಡೈಲಾಗ್ಸ್ ಫೈಟ್ ಮಾಡಿಬಿಟ್ಟೆ. ಸೂಪರ್ ಡೂಪರ್ ಹಿಟ್ ಆಗೋಯ್ತು ಫೈಟ್. ಸೊ ಆ ಥರ ಈ ಥರ ಪ್ರಾಪರ್ಟೀಸ್ ಇಲ್ದಿರ ಎಷ್ಟೋ ಫೈಟ್ಗಳು ಇಟ್ಕೊಟ್ಟಿದ್ದೀನಿ. ಪ್ರಾಪರ್ಟೀಸ್ ಇಟ್ಟು ಕೂಡ ಅದಕ್ಕೆ ಮೇಲೆ ಇಟ್ಕೊಟ್ಟಿದ್ದೀನಿ. ಅಂದರೆ ಎರಡೂ ಮಾಡ್ಬೋದು ಅಂತ. ಅಂದರೆ ಥ್ರಿಲ್ಲರ್ ಮಂಜು ಹೇಗೆ ಅಂದರೆ, ಆ ಪ್ರೆಸೆಂಟ್ ಕಂಡೀಷನ್ ಹೇಗಿದೆ ಅದನ್ನು ಅಷ್ಟೇ ಸ್ವೀಕರಿಸಿ ಅದನ್ನು ಮಾಡಿ ಸಿನಿಮಾನ ಮುಗಿಸ್ಕೊಡುವಂತಹ ಕ್ಯಾಟಗರಿ ಅವರು. 100%. ಸುಮಾರು ಜನ ಪ್ರೊಡ್ಯೂಸರ್ಸ್ ಹೇಳ್ತಾರೆ, ಪ್ರೊಡ್ಯೂಸರ್ ಸೈಡು ಫೈಟ್ ಮಾಸ್ಟರ್ ಅಂದರೆ ಥ್ರಿಲ್ಲರ್ ಮಂಜು ಅಂತ ಈಗಲೂ ಹೇಳ್ತಾರೆ. ಪ್ರಶಾಂತ್ ಸರ್, ಸಿನಿಮಾದ ಪ್ರೊಡ್ಯೂಸರ್ ಅನ್ನೋದಕ್ಕಿಂತಲೂ ಸಿನಿಮಾನ ಪ್ರೀತಿಸೋರಾಗಿ ಡೆಡ್ಲಿ ಕಿಲ್ಲರ್ನ ನೀವು ಯಾವ ಪರ್ಸ್ಪೆಕ್ಟಿವಲ್ಲಿ ನೋಡ್ತೀರಿ? ಗುರು, ನಾನು ಇದಕ್ಕೆ ದುಡ್ಡು ಹಾಕಿಲ್ಲ, ನಾನೊಬ್ಬ ಸಿನಿಮಾ ಫ್ಯಾನು, ನಾನು ಅಣ್ಣವ್ರ ಫ್ಯಾನು, ನಾನು ಮಂಜುವ್ರ ಫ್ಯಾನು ಅನ್ನೋ ಆ ಪಾಯಿಂಟ್ ಆಫ್ ಹೇಗೆ ಸಿನಿಮಾನ ಫೀಲ್ ಮಾಡ್ತೀರಿ? ಸರ್, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಸರ್ ಮಾಸ್ಟರ್. ಕಂಪ್ಲೀಟ್ ಎಂಟರ್ಟೈನ್ಮೆಂಟ್. ಯಾವ್ಯಾವ ರಸ ಬೇಕು ಒಂದು ಸ್ವಾದಕ್ಕೆ ಎಲ್ಲ ಥರ ರಸಗಳನ್ನು ಹಾಕಿದ್ದಾರೆ ಅದರಲ್ಲಿ. ಪ್ರೀತಿ ಐತಿ, ಹಾರರ್ ಐತಿ, ಆ್ಯಕ್ಷನ್ ಐತಿ, ಬಾಂಧವ್ಯ ಇದ್ದೈತಿ, ಸೆಂಟಿಮೆಂಟ್ ಐತಿ. ಏನು ಆ್ಯಕ್ಚುಯಲ್ ಮೆಸೇಜ್ ಕೊಡಬೇಕೈತಿ ದಿ ಎಂಡ್ ಆಫ್ ದಿ ಮೂವಿಗೆ ಅಂತ ಸ್ಟ್ರಾಂಗ್ ಮೆಸೇಜ್ ಇಟ್ಟಿದೆ ಸರ್. ಲಾಸ್ಟ್ ಮಟ್ಟ ಕುಂತವನಿಗೆ ಗೊತ್ತೆ ಅದು ಏನು ಅರ್ಥ ಕೊಡೋಕೆ ಹೊಂಟಿದ್ರು ಅವರು ಅಂತೇಳಿ. ಪೂರಾ ಪಿಕ್ಚರ್ ನೋಡಿದ್ಮೇಲೆ ಅದು ಲಾಸ್ಟ್ ಒಂದೇ ಡೈಲಾಗ್ ಕೇಳ್ಬಿಟ್ರೆ ಫಿನಿಶ್. ಅದು ಪೂರಾ ಏನು ಹೆಂಗೆ ನಾವು ಓಂ ನಮಃ ಶಿವಾಯ ಅಂತಂದ್ರೆ ಹೆಂಗೆ ಪರಮಾತ್ಮ ನೆನ್ಸ್ಕೊತೀವಲ್ಲ, ಆ ಪಿಕ್ಚರ್ದು ನೆನ್ಸ್ಕೋಬೇಕಂದ್ರೆ ಲಾಸ್ಟ್ ಡೈಲಾಗ್ ಸರ್. ಲಾಸ್ಟ್ ರನ್ನಿಂಗ್ ಇದು ಬರುತ್ತೆ. ದಟ್ಸ್ ದ ಫ್ಯಾಕ್ಟ್ಸ್ ಆಫ್ ದಿ ಲೈಫ್. ಅದನ್ನು ಭಾಳ ಚೆಂದಾಗಿ ತೊಗೊಂಬಂದಿದ್ದಾರೆ ಸರ್. ಕಂಪ್ಲೀಟ್ ನೋಡಿವಿ ಅಂತೇಳಿ ಅದನ್ನ ಹೇಳಬಲ್ಲ ನಾನು. ಕಂಟಿನ್ಯೂಸ್ ಎಂಟರ್ಟೈನ್ಮೆಂಟ್ ಸರ್. ಸಾಂಗ್ಸು ಹಾಗೆ ಚೆನ್ನಾಗಿ ಬಂದಿದೆ ಸರ್. ಸಾಂಗ್ಸ್ ಪ್ರತಿಯೊಂದು ಸಾಂಗ್ಸ್ ಮೆಲೋಡಿ ಪಿಕಪ್ ಆಗಬೇಕು. ರಾಜೇಶ್ ಕೃಷ್ಣ ಸರ್ ಹಾಡಿದ್ದಾರೆ, ಹೊಳ್ಳಾಮನ್ ಹಾಡಿದ್ದಾರೆ, ಶಶಾಂಕ್ ಶೇಖರ್. ಆದರೂ ಥಿಯೇಟರ್ದಾಗ ನೋಡಿದಾಗ ಅದು ಎಫೆಕ್ಟ್ ಗೊತ್ತಾಗುತ್ತೆ ಸರ್. ನೀವು ಬರೀ ಟಿ ವಿಯಲ್ಲಿ ನೋಡಿದ್ರೆ ಎಫೆಕ್ಟ್ ಗೊತ್ತಾಗಲ್ಲ. ಆ ಸೌಂಡ್ ಸಿಸ್ಟಮು, ಆ ಫೀಲು, ವಿಲ್ ಹ್ಯಾವ್ ಗೂಸ್ ಬಂಪ್ಸ್ ಅಂತೀವಲ್ಲ ಸರ್, ಗೂಸ್ ಬಂಪ್ಸ್ ಇರುತ್ತೆ ಪ್ರತಿಯೊಂದು. ಆ ಬಿ ಜಿ ಎಮ್ ಕೇಳಿದ್ರೆ ನಮ್ಮ ಟೀಸರ್ನ ಬಿ ಜಿ ಎಮ್ ಕೇಳಿದ್ರೆ ಸರ್ ನೀವು, ಆ ಬಿ ಜಿ ಎಮ್ಮಲ್ಲೇ ಅದು
ಅದು ವೈಬ್ ಸಿಗುತ್ತೆ ಸರ್. ಮೇಲಾಗಿ ಈ ಡೆಡ್ಲಿ ಕಿಲ್ಲರ್ನು ಈ ಪ್ರಾಜೆಕ್ಟ್ನ ಒಳಗಡೆ ಆನ್ ಬೋರ್ಡ್ ಬರೋಕ್ಕಿಂತ ಮುಂಚೆ ಹಾಂ ಸರ್. ಪ್ರಶಾಂತ್ ಅವ್ರನ್ನ ಅವ್ರ ಸರ್ಕಲ್ ನೋಡಿದಂತಹ ರೀತಿ, ನಮ್ಮ ಪ್ರಶಾಂತ್ ನಮ್ಮ ಹುಡುಗ ನೋಡಿದಂಥ ರೀತಿ, ಸಿನಿಮಾ ಮಾಡಿದ ನಂತರ ಈ ಪ್ರೊಸೆಸ್ಸು ಈ ಪ್ರಮೋಷನ್ ನಡ್ಲಿಕ್ಕತ್ತದ. ಪ್ರಶಾಂತ್ ಅವ್ರ ಬಗ್ಗೆ ಹೆಂಗೈತಿ ಹವಾ ಆ ಕಡೆ ಎಲ್ಲ? ಸರ್, ಐ ಆಮ್ ಆಲ್ವೇಸ್ ಅ ಪರ್ಸನ್ ಹೂ ಇನ್ವಾಲ್ವ್ಸ್ ಇನ್ ನ್ಯೂ ವೆಂಚರ್ಸ್ ಸರ್. ಓ ಸೂಪರ್. ಐ ಡೋಂಟ್ ಸ್ಟಾಗ್ನೆಂಟ್ ಮೈ ಸೆಲ್ಫ್. ನಿಂದ್ರಸಂಗಿಲ್ಲ. ಯಾವುದೇ ಉದ್ಯೋಗ ಮಾಡಿದ್ರು ನಂದು ಹಲವಾರು ಉದ್ಯೋಗಗಳಿವೆ. ಪಬ್ಲಿಕೇಶನ್ ಇದೆ, ಹೋಟೆಲ್ಸ್ ಇವೆ. ಓಕೆ, ಸೊ ನನ್ನ ಹಲವಾರು ಉದ್ಯೋಗಗಳಿವೆ. ಯು ಆರ್ ಆಲ್ವೇಸ್ ವಿತ್ ನ್ಯೂ ಐಡಿಯಾಸ್. ಐ ವಾಂಟ್ ಟು ಟ್ರೈ ಥಿಂಗ್ಸ್, ಐ ವಾಂಟ್ ಟು ಲರ್ನ್ ಥಿಂಗ್ಸ್. ಸೂಪರ್. ಇದು ಒಂದು ಅವಕಾಶ ಏನು ಸಿಕ್ತು, ಪಿಕ್ಚರ್ ಮಾಡೋದು ಹೆಂಗೆ ಎತ್ತ ಕಲಿಬೇಕು ಅನ್ನೋಂಥ ಒಳಗೆ ಕುತೂಹಲ ಒಂದಿತ್ತು. ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಹೋಗುವಂಥ ಅವಕಾಶ ಸಿಕ್ತು. ಪೂರಾ ಕಲ್ತಿದ್ದೀನಿ. ಮಾಸ್ಟರ್ ಹಾಕಿ ಕಲಿಸಿದ್ದಾರೆ. ನಾವು ಥೇರೀಸ್ ಹೊಂಡಿಸ್ತೀವಿ ನಾವು ಕ್ಯಾಶ್ ಬುಕ್ದಾಗೆ. ಥೇರೀಸ್ ಹೊಂಡಿಸ್ಬೇಕಾರೆ ಅದು ತೊಗೊಂಡು ಬ್ರಾಡ್ ಫಾರ್ವರ್ಡ್ ಅಂತೇಳಿ ಮುಂದೆ ತೊಗೊಂಡೋಗ್ತೀವಿ ನಾವು. ಪ್ರತಿ ಪೇಜು ಏನು ಅವ್ರು ಹಾಕಿರ್ತಿದ್ರಲ್ಲ ಅಲ್ಲಿಗೆ ಮುಗಿಸೋರು. ₹1 ಜಾಸ್ತಿ ಏರಿಸ್ತಿದ್ದಿಲ್ಲ, ಇನ್ನೂ ₹1 ಉಳ್ಸೋಕೆ ಪ್ರಯತ್ನ ಮಾಡ್ತಿದ್ರು, ಮುಂದಿಂದಕ್ಕೆ ಇಟ್ಕೊಂಡು ಒಂದು ಸಪ್ರೇಟ್ ಬಜೆಟ್ ಅಂತೇಳಿ. ಹೊರತು ಏನು ಮಾತಾಡಿರ್ತಾರೆ, ಏನು ಟೈಮ್ ಶೆಡ್ಯೂಲ್ ಹಾಕಿದ್ರು, ಏನು ರೀತಿಲಿ ಇದು ಮಾಡ್ಬೇಕಾಯ್ತು ಅದೇ ರೀತಿ ನನಗೆ ಲೆಕ್ಕ ಭಾಳ ಲೆಕ್ಕ ಸರ್. ನನಗೆ ದುಡ್ಡನ್ನ ಲೆಕ್ಕದಾಗ ಖರ್ಚು ಮಾಡೋದು ಭಾಳ ಲೆಕ್ಕ ಸರ್. ಡೆಫಿನೆಟ್ಲಿ. ಮತ್ತು ಲೆಕ್ಕದಾಗ ಖರ್ಚು ಮಾಡಿದ್ರೆ ಅರಿವು ಬರುತ್ತೆ ಅಂತ ಹೇಳ್ತಾರೆ. ನೀರಂಗೆ ಹರಿಸಿಲ್ಲ ಸರ್ ಒಟ್ಟೆ ಅವ್ರು ಏನು ಮಾತಾಡೋದು ತಕ್ಕ ಮಾಡಿದ್ರಲ್ಲ ನಮ್ಗೆ ಅದು ಮ್ಯಾಚಪ್ ಆಗ್ಬಿಡುತ್ತೆ ಸರ್. ದ್ಯಾಟ್ ಡೆಡಿಕೇಶನ್, ಅವ್ರ ಟೈಮಿಂಗ್ ಸೆನ್ಸು, ಅವ್ರು ನಮ್ಗೆ ಕಲಿಸ್ಕೊಟ್ಟಿದ್ದು, ಏನು ಮುಂಜಾನೆ ಎದ್ದು ಕೂಡ ಎಷ್ಟೊತ್ತಿಗೆ ಎಲ್ಲಿರ್ಬೇಕು, ಇವನೇನು ಆ ಜರ್ನಿ ಏನು ಕಳೆದಿವಲ್ಲ ಸರ್ ಇವತ್ತಿಗೂ ಐ ಇಂಪ್ರೂವ್ಡ್ ಮೈ ಸೆಲ್ಫ್. ಐ ಆಮ್ ಗೆಟಿಂಗ್ ಬ್ಯಾಕ್ ದೀಸ್ ಟರ್ಮ್ಸ್. ಅವು ಮಾಸ್ಟರ್ದು ಏನು ಸ್ಪೆಷಾಲಿಟಿ ಇದೆ ಅವನ್ನ ನಾವು ಅಳವಡಿಸ್ಕೊಂಡು ಅದು ನಮ್ಮ ರೆಗ್ಯುಲರ್ ಬಿಸ್ನೆಸ್ಸಿಗೆ ನನ್ನ ಲೈಫ್ದಲ್ಲಿ ಯೂಟಿಲೈಸ್ ಆಗ್ತಿದೆ ಸರ್. ಅವೇ ಒಳ್ಳೆ ಮ್ಯಾಥಮೆಟಿಷಿಯನ್ಸ್ ಸರ್. ಬಿಸ್ನೆಸ್ ಒಳಗೆ ಒಳ್ಳೆ, ಯಾಕಂದ್ರೆ ನಮ್ಮದು ಬೇಸಿಕಲಿ ಬಿಸ್ನೆಸ್ ಬ್ಯಾಕ್ಗ್ರೌಂಡು. ನಾವಿಬ್ಬರು ಹಾಗೆ ಕನೆಕ್ಟ್ ಆಗಿದ್ದು. ನಾನು ಸರಿಂದ ಕಲ್ತಿರೋದು ಸೇಮ್ ಅದೇ, ಲೆಕ್ಕ ಬೇಕು. ನಾವು ₹1 ಏನೋ ಖರ್ಚು ಮಾಡೋದು, ಅದು ₹1 ಹಚ್ಕೋಬೇಕು. ಟೋಟಲ್ ಅವಾಗ ಮಾಡಿದಾಗ ಒಂದು ಟ್ಯಾಲಿ ಆಗಬೇಕು. ಸೊ ಆ ಥರದ್ದು. ಆಮೇಲೆ ಸರ್ದು ಇನ್ನೊಂದು ಒಳ್ಳೆ ಅಂದರೆ ಕಲಿಬೇಕಾಗಿದ್ದು ಏನಂತಂದರೆ ಈಗಿನ ಜನ್ರೇಷನ್ನು ಇದರಲ್ಲಿ ಅವರು ಪ್ರತಿಯೊಂದು ವಿಷಯದ ಬಗ್ಗೆ ಅದ್ರ ಹಿಂದೆ ಹೋಗಿ ಕಲ್ಕೊತಾರೆ ಸರ್. ಅವ್ರು ಹೇಳೋದಷ್ಟೇ, ಸಿನಿಮಾ ಮಾಡಿದ್ದೀನಿ, ಸಿನಿಮಾದಿಂದ ಅವರು ಪ್ರತಿಯೊಂದು ಈಗ ಪ್ರೀ ಪ್ರೊಡಕ್ಷನ್ ಹಿಡಿದು ಇವತ್ತಿನವರೆಗೂ ನಮ್ಮ ಜೊತೆನೇ ಇರ್ತಾರೆ. ಅವ್ರಿಗೆ ಅಷ್ಟೆಲ್ಲ ಕೆಲಸ ಇದ್ದರೂ ಕೆಲಸ ಬಿಟ್ಕೊಂಬಂದು ಇದೇನು ಪ್ರತಿಯೊಂದು ಕಲಿತಾರೆ ಸರ್. ಕಲಿಬೇಕು ಆ್ಯಕ್ಚುಲಿ. ಈಗ ನಾನು ಬೇರೆ ಕಡೆ ಹೋದಾಗ ಕಲೀಲೇಬೇಕು. ನನಗದು ಆ ರಂಗ, ಅದು ಬಿಸ್ನೆಸ್ ಅಥವಾ ಏನೇ ನಂಗೆ ಗೊತ್ತಿಲ್ಲ ಅಂದರೆ ಕಲಿಬೇಕು. ಯಾವಾಗ ನಾವು ಯಾವಾಗ ಕಲ್ತ್ಕೊತೀವಿ ಆವಾಗಲೇ ನಾವು ಪರ್ಫೆಕ್ಷನ್ ಆಗೋದು ಸರ್. ಇದು ಅವ್ರ ಕಂಟಿನ್ಯೂಷನ್ ಒಂದು ಮಾತೈತೀನಿ ಸರ್. ಕಲಿಬೇಕು ಅನ್ನುವಂಥ ಕುತೂಹಲ ಇಟ್ಕೊಂಡು ಇಲ್ಲಿ ಬಂದೀನಿ. ಕಲಿಸೋರು ಕಲಿಸಿದ್ರು ಸರ್ ನನಗೆ. ದಟ್ಸ್ ವೆರಿ ಕರೆಕ್ಟಾಗಿ ಓಪನ್ ಅಪ್ ಆಗಿ ಒಂದು ಮುಚ್ಚಿಡ್ದಾರ್ದಂಗೆ. ಎಲ್ಲ ಗುರುಗಳು ಹಂಗಿರಂಗಿಲ್ಲ ಸರ್. ಅದನ್ನ ಇನ್ನೊಂದ್ಸರಿ ಹೇಳ್ಬೇಕು ನೀವು, ಒಂದು ಮುಚ್ಚಿಡ್ಲಾರ್ದಂಗೆ. ಒಂದು ಮುಚ್ಚಿಡ್ಲಾರ್ದಂಗೆ ಪ್ರತಿಯೊಂದು ಎಡಿಟಿಂಗ್ದಾಗ ಕುಂತ್ಕೊಂಡು ಅವ್ರು ಎಡಿಟ್ ಮಾಡ್ಬೇಕಾದ್ರೆ ಪ್ರಶಾಂತ್ ಇಲ್ಲಿ ಕುಂದ್ರಿಲ್ಲ, ಇದು ಅಂತಾರೆ. ಇದಕ್ಕೆ ಬೇಸಿಕಲಿ ಐ ಆಮ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಸರ್. ಅವು ಟೆಕ್ನಿಕಲ್ ಬಂದಾಗ ನನಗೆ ಗೊತ್ತಾಕಿದ್ದು ಇದು ಹಿಂಗೆ ನೋಡು, ಹಾಂ ಸರ್ ಮಾಸ್ಟರ್ ಇದು ಇದ್ರಾಗ ಬರ್ತದೆ, ನಮ್ಮ DSP ಸಿಗ್ನಲಿಂದ ಕಟಿಂಗ್ ಇದು ಬರ್ತದೆ. ಸೊ ಐ ಯೂಸ್ ಟು ಕನೆಕ್ಟ್ ವಿತ್ ಮೈ ಸೆಲ್ಫ್, ವಿತ್ ನನ್ನ ಲರ್ನಿಂಗ್ ಆಗಿದ್ದನ್ನ ಕನೆಕ್ಟ್ ಮಾಡ್ಕೊಂಡು. ಆ್ಯಂಡ್ ಸರ್ 50-60 ಮಂದಿ ಫೈಟರ್ ಯೂಸ್ ಮಾಡ್ರಿ ಸರ್. ಓಕೆ. ಹಿ ಡಸಂಟ್ ಓನ್ಲಿ ಪೀಪಲ್, ನಾವು ಇಷ್ಟ ಮಂದಿನ ಇಟ್ಕೊಳಲ್ಲ. ಅವರು ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದು ಇಲ್ಲ ಅವ್ರದ್ದು. ಅದು ಆ ಗುಣ ಐತಲ್ಲ ಸರ್. ನಮಗೆ ಲೈಕ್ ಆಗೋದು, ನನ್ನ 2 ಮಂದಿ ಬೇಕಾ, ಇನ್ನೊಬ್ರು ನೆಕ್ಸ್ಟ್ ಇಟ್ಕೋ, ಅವರೂ ಉದ್ಯೋಗ ಆಗುತ್ತೆ. ಎಲ್ಲರೂ ಹಂಚ್ಕೊಂಡು ತಿನ್ನೋಣ. ಈ ಸ್ವಭಾವ ನಮ್ಮ ಮಾಸ್ಟರ್ದು. ಅದು ನಮ್ಮನ್ನ ಅದು ಹೆಂಗೆ ಸರ್. ಈಗ ನಾನು ಭಾಳ ಪ್ರೊಡ್ಯೂಸರ್ ಸರ್. ಅವರು ಅಷ್ಟು ಮಂದಿಗೆ ಅನ್ನದಾತ ಆಗಕ್ಕೆ ಅವ್ರ ಕಾರಣಕ್ಕೆ, ಯಾಕಂದ್ರೆ ಅವರು ಎಲ್ಲರನ್ನೂ ತೊಗೊಂಬರ್ತಾರೆ. ಅವರು ಇವರು ಅಂಥೇಳಿ ಹಂಗೆ ಯಾರನ್ನೂ ದೂರ ತರ್ಸಂಗಿಲ್ಲ. ಆಯ್ತು ಅವಕಾಶ ಇಲ್ಲ, ಬಾ ಇಲ್ಲಿ ಇದನ್ನ ಹಾಕೋ, ಇದನ್ನ ಮಾಡು. ಯಾರು ಸ್ಕ್ರೀನ್ದಾಗ ಎಷ್ಟೋ ವರ್ಷ ಬಂದಿಲ್ಲ, ಅವ್ನು ತೊಗೊಂಡಿದ್ದು ರೋಲ್ ಮಾಡಿಸೋಣ. ಪ್ರತಿಯೊಬ್ಬರಿಗೂ ಒಂದು ಏನು ಅವಕಾಶ ಕೊಡುವಂಥದ್ದು ಮಾಸ್ಟರ್ ಒಳಗೆ ಐತಲ್ಲ ಸರ್. ಅದು ಹೆಡ್ಸ್ ಆಫ್ ಸರ್. ಅದಕ್ಕೆ ಮಾತಾಡುವ ಮಂಜಣ್ಣ, ಇದೊಂದು ವಿಷಯ ಚೆನ್ನಾಗಿದೆ. ಅಂದರೆ ತುಂಬ ಜನ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ಕನೆಕ್ಟ್ ಆಗ್ತೀರಿ, ಎಮೋಷನ್ಸ್ ಕನೆಕ್ಟ್ ಆಗ್ತೀರಿ, ಸರ್ವಿಸಿಗೆ ಕನೆಕ್ಟ್ ಆಗ್ತೀರಿ, ನಮ್ಮ ಜೊತೆ ಕೆಲಸ ಮಾಡಿದಂಥವ್ರು ಅಲ್ಲಿದ್ದಾರೆ, ಅವ್ರನ್ನ ಒಂಚೂರು ಕರೆಯೋಣ ಅಂತೀರಿ. ಇದಕ್ಕೊಂದು ಬಲವಾದ ಕಾರಣ ಏನು ಅಂತ? ಒಂದು ಕಾರಣ ಇದೆ ಸರ್. ಯಾಕಂದರೆ ನನ್ನಲ್ಲೂ ಎಕ್ಸ್ಪೀರಿಯನ್ಸ್ ತುಂಬ ಆಗಿದ್ದಾವೆ. ಯಾಕಂದರೆ ನನಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ನಾನೊಂದು ಸರಿ ಪೀಕಲ್ಲಿ ಫೈಟ್ ಮಾಸ್ಟರ್ ಆಗಿದ್ದೆ. ಸಡನ್ನಾಗಿ ಡ್ರಾಪ್ ಆಗೋಯ್ತು ಒಂದು ಸರಿ. ಒಂದು ಮೊಮೆಂಟ್ ಎಲ್ಲಂಥವ್ರಿಗೂ ಡ್ರಾಪ್ ಆಗುತ್ತೆ. ಸಡನ್ನಾಗಿ ಏನಪ್ಪ ಅವಕಾಶಗಳು ಬರ್ತಾಯಿಲ್ಲ ಅನ್ನೋ ಥರ ಆಗ್ಬಿಡ್ತದೆ ಕೆಲವು ಟೈಮು. ಯಾವುದಾದ್ರು ಫೋನ್ ಬಂದರೆ ಅದಕ್ಕೆ ಅಂತ ಓಡ್ತಾ ಇದ್ದೆ. ಆವಾಗ ಆವಾಗ ಅದು ಬೇರೆದಕ್ಕೇನೋ ಮಾಡಿರೋರು. ಸೊ ಆಮೇಲೆ ಪೇಪರ್ ಡೈಲಿ ನೋಡೋದು, ಯಾವ ಪಿಕ್ಚರ್ ನಡೀತಾ ಇದೆ, ಏನು ನನ್ನ ಹೆಸರು ಯಾವ್ದಾದ್ರು ಹಾಕವ್ರ,
ಈ ಥರ ತುಂಬಾ ಅನುಭವಿಸಿದ್ದೀನಿ. ಅಂದರೆ ಅವಾಗವಾಗ ಕನೆಕ್ಟ್ ಆಗಿದೆ. ಸೊ ಬೇರೆಯವ್ರಿಗೂ ಅದನ್ನು ಆಗುತ್ತೆ ಸರ್ ಅದು. ಯಾಕಂದರೆ ನನಗೆ ಗೊತ್ತು ಆ ಕಷ್ಟ ಏನು ಇದು ಅಂತ. ಆಮೇಲೆ ಯಾರನ್ನಾದರೂ ಕೇಳ್ತೀನಿ, ಒಂದು ಈಗ ವರ್ಕ್ ಸ್ಟಾರ್ಟ್ ಆಗೋದು, ಒಂದು ಸಿನಿಮಾ ಸ್ಟಾರ್ಟ್ ಆಗಿರುತ್ತೆ. ಸೊ ನಾನು ಯಾವತ್ತೂ ಯಾರನ್ನೂ ಕೇಳ್ತಾ ಇರಲಿಲ್ಲ. ಅವಾಗ ಕೆಲಸ ಇಲ್ವಲ್ಲ, ಕೇಳಲೇಬೇಕು. ಕೇಳೋದು ಅವರು ಕೊಡ್ತೀನಿ ಅನ್ನೋ, ಅವರು ಕಟ್ ಮಾಡಿದೆ ಕೊಡ್ತಾ ಇರಲಿಲ್ಲ. ಅವಾಗಲೂ ಏನೋ ಒಂಥರ ಯಾಕೆ ಕೊಡಲಿಲ್ಲ ಇವರು ಅನ್ನೋ ಥರ. ಅಂದರೆ ಏನು ಕೊಡ್ತಾ ಇಲ್ಲ ಅಂದರೆ ಅದು ಬೇರೆಯವ್ರು ಯಾರೋ ಅವ್ರಿಗೆ ಅದು ಗೊತ್ತಲ್ಲ ನಿಮ್ಗೆ ಇಂಡಸ್ಟ್ರಿಯಲ್ಲಿ ಹೆಂಗೆ ಇದಾಗುತ್ತೆ ಅಂತ ನಾನು ಹೇಳಲ್ಲ ಆಗ್ಬಿಡ್ತದೆ. ಸೊ ಅದರಿಂದ ಈ ಥರನೂ ನಾನು ಅನುಭವಿಸಿದ್ದೀನಿ. ಪೀಕು ನೋಡಿದ್ದೀನಿ, ಡೌನು ನೋಡಿದ್ದೀನಿ ಹಂಗೆ. ಸೊ ನನಗೆ ಎಲ್ಲರೂ ಬೇರೆಯವ್ರ ಕಷ್ಟ ಗೊತ್ತು, ಅದಕ್ಕೋಸ್ಕರ ನಾನು ಯಾರನ್ನೂ ಹರ್ಟ್ ಮಾಡಲ್ಲ. ಆದಷ್ಟು ಕೆಲಸ ಇಲ್ದವ್ರವ್ರಿಗೆ ಜಾಸ್ತಿ ಕೆಲಸ ಕೊಡ್ತೀನಿ. ಆಮೇಲೆ ಈ ಕೆಲಸ ರೆಸ್ಪೆಕ್ಟ್, ಈ ಕೆಲಸಕ್ಕೆ ರೆಸ್ಪೆಕ್ಟ್ ಕೊಡ್ತಾರಲ್ಲ ಅವ್ರಿಗೆ ಕೆಲಸ ಕೊಡ್ತೀನಿ. ಡೆಡ್ಲಿ ಕಿಲ್ಲರ್ ಆ ಥರ ತುಂಬ ಆಗಿದೆ. ಸುಮಾರು ಎಲ್ಲ ಹೊಸಬ್ರನ್ನೇ ಹಾಕಿರೋದು ಸರ್, ಎಲ್ಲರೂ ಹೊಸಬ್ರನ್ನೇ ಹಾಕಿರೋದು. ಅಭಯ್ ಬಿಟ್ಟರೆ ಇನ್ನೆಲ್ಲ ಹೊಸಬ್ರೆ. ಆರ್ಟಿಸ್ಟ್ ಹೀರೋಯಿನಿಂದ ಹಿಡಿದು ಎಲ್ಲ ಪ್ಯಾಕೇಜ್ ಆರ್ಟಿಸ್ಟ್ ಎಲ್ಲ ಹೊಸಬ್ರೆ, ಎಲ್ಲ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಇದ್ದಾರೆ ಅದರಲ್ಲಿ. ಕಾಮಿಡಿ ಒಬ್ಬರು ಮಾಡಿದ್ದಾರೆ, ರಂಗಸೀನಾ ಅಂತ, ಕಾಮಿಡಿ ಪಾತ್ರ. ಸೊ ತುಂಬ ಚೆನ್ನಾಗಿ ಆ ಪಾತ್ರ ಕೊನೆಯವ್ರಿಗಿರುತ್ತೆ. ಒಂದು ಇಂಟರ್ವಲ್ ಬ್ಲಾಕಲ್ಲಿ ಬರುತ್ತೆ, ಕೊನೆಯವ್ರಿಗಿರುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಒಂಥರ ರಂಗಭೂಮಿಯಿಂದ ಬಂದಿದ್ದಾರೆ ಪಾಪ. ಸೊ ಅವ್ರಿಗೊಂದು ಅವಕಾಶ ಕೊಟ್ಟೆ. ಅದು ಬಿಟ್ಟರೆ ಸುನಿಲ್ ಬಾಲ್ಡರ್ ಅಂತ, ಅವರು ಹಲವಾರು ಸಿನಿಮಾ ಮಾಡಿದ್ದಾರೆ. ಆದರೆ ಅವ್ರಿಗೆ ಇನ್ನೂ ಆ ಸಿಕ್ಕಿಲ್ಲ, ಸ್ಪ್ಯಾನ್ ಅಂತೀವಲ್ಲ, ಸಿಕ್ಕಲಿಲ್ಲ ಪಾಪ. ಸೊ ಸಿಗುತ್ತೆ ಇಂಡಸ್ಟ್ರಿಯಲ್ಲಿ. ಎಷ್ಟೋ ಜನ ಹೀರೋಗಳಾಗಿರೋರು, ಹೆಸರು ಮಾಡಿರೋರು 10 ವರ್ಷ, ಅವರು 10 ಇಂದ 15 ವರ್ಷ ಅವರು ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಹೆಸರು ಮಾಡಿರೋದು. ಯಾರು ಆಗಿಲ್ಲ, ಚಾನ್ಸೇ ಇಲ್ಲ ಇಂಡಸ್ಟ್ರಿಯಲ್ಲಿ. ಆ ಥರ ಆಗಕ್ಕೆ ಚಾನ್ಸೇ ಇಲ್ಲ. ಪಕ್ಕದಲ್ಲೇ ನೋಡಿ ಇವ್ರು ಮಾತಾಡ್ಬೇಕಾದ್ರೆ 14 ವರ್ಷದಿಂದ ಎನರ್ಜಿ ಇಟ್ಕೊಂಡಿದ್ದಾರೆ ಅಭಯ್ ಅಂದರೆ ರೆಸ್ಪೆಕ್ಟ್ ಅಲ್ಲ. ಬೇರೆಯವರಾಗಿದ್ರೆ ಇಷ್ಟೊತ್ತಿಗೆ ಈ ಸಾವಾಸ ಬೇಡ ಅಂತ ಓಡೋಗ್ಬಿಟ್ಟಿರೋರು. ಬಟ್ ಅವ್ರು ಇನ್ನೂ ಅವರು ಇದ್ದಾರೆ ಅಂದರೆ ಅವ್ರ ನಂಬಿಕೆ, ಆ ನಂಬಿಕೆ ಉಳಿಯುತ್ತೆ. ಆ್ಯಂಡ್ ಮಾಸ್ಟರು ರೆಸ್ಪೆಕ್ಟ್ ಕೊಡೋದು ಭಾಳ ಸರ್. ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮ್ಗೆ. ಲಾಸ್ಟ್ ಇಯರು ಮಾಸ್ಟರ್ ಅವರು ಮಗಳದ್ದು ಲಗ್ನ ಇತ್ತು ಸರ್. 1 ವರ್ಷ ಆಯ್ತು ಈಗ. ಲಗ್ನಕ್ಕೆ ಇನ್ವೈಟ್ ಮಾಡಿದ್ರು. ನಾವು ಗದಗ ಬಿಟ್ಟು ಇಲ್ಲಿಂದ ಬರೋಕಂದ್ರೆ 450 ಕಿಲೋಮೀಟ್ರ್ ಆಗಿದೆ ಸರ್. ನಾ ಬಂದು ರೀಚ್ ಆಗಿದ್ದೆ 2 ಗಂಟೆಗೆ ಆಗುತ್ತೆ. ಎಲ್ಲ ಮುಗಿದಿತ್ತು, ರೈಟು ಕರ್ಕೊಂಡು ಎಲ್ಲ ವಿಶ್ ಮಾಡಿದೆ, ಬಂದೆ. ಮಾಸ್ಟ್ರು ಊಟ ಅಂತ ಅಂದೆ. ನಿನಗೆ ಕಾಯ್ತಾ ಇದ್ದೆ, ಬರ್ರಿ ಕುಂದ್ರು ನಾನು ಇಬ್ಬರು ಕೂಡಿಸಿ ಊಟ ಮಾಡಿ. ನನಗೆ ಇಷ್ಟು ಖುಷಿ ಅನಿಸ್ತಂದರೆ, ನನ್ನೊಬ್ಬರನ್ನ ಸಂಬಂಧ ಎಲ್ಲರದ್ದು ಮುಗಿದ ಮೇಲೂ ಕಾಯ್ತಿರ್ತು. ನಮ್ಮ ಪ್ರೊಡ್ಯೂಸರ್ ಬರ್ತಾರನ್ನುವಂಥ ಅಭಿಮಾನ ಅಂದರೆ ನಮ್ಮ ಭಾಗ್ಯ ಸರ್. ಅಂದ್ರೆ ನಮ್ಮೊಳಗೆ ಏನೋ ಒಳ್ಳೆತನ ನೋಡಿದ್ದಾರೆ ಅವರು. ಏನು ಇಲ್ಲ, ಇವ್ರ ಕುಂತಿಸ್ಕೊಂಡು ಅವ್ರ ಜೊತೆಗೆ ಊಟ ಮಾಡಬೇಕು ಅಂತೇಳಿ ಸ್ವತಃ ಬಾಜು ಕುಂತ್ಕೊಂಡು ಅದು ರೆಸ್ಪೆಕ್ಟ್ ಐತಲ್ಲ ಸರ್. ಅವ್ರು ಕೊಡೋರಿಗೆ ಗೊತ್ತಿರ್ತದೆ, ಅವ್ರ ನೇಚರ್ ಮೇಲೆ, ಅದ್ರ ಮೇಲೆ ನೇಚರ್ ಗೊತ್ತಾಗ್ಬಿಡುತ್ತೆ. ಈ ಮನುಷ್ಯರು ಹಿಂಗೆ ಫ್ಯಾಮ್ಲಿಯಾಗೂ ಹಾಗೆ ಸರ್. ಅವರು ಇಬ್ಬರು ಮಕ್ಕಳಾಗಲಿ, ಮೇಡಮ್ ಆಗಲಿ, ಮೇಡಮ್ಮು ಈ ಶೂಟ್ದಾಗ 2 ಸಲ ಊಟ ತೊಗೊಂಡ್ರೆ ಸರ್ ಸಂಬಂಧ, ಎಲ್ಲರ ಸಂಬಂಧ. ಅಣ್ಣ ಏನಣ್ಣ ಸ್ಪೆಷಲ್ ತರಿಸಿದ್ರಿ? ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ. ಅಲ್ಲ, ನನಗೆ ಬೇಜಾರಂದರೆ ಇನ್ನು 2 ಸಲ ನನಗೆ ಮನೆಗೆ ಕರೆದ್ರು, ಬನ್ನಿ ಈ ಕಡೆ ಬಂದರೆ ಹಂಗೆ ಇಂಟ್ರ್ ಮಾಡ್ಕೊಂಡು ಹೋಗಿ ಅಂತ. ನನಗೆ ಹೋಗೋಕ್ಕಾಗಿಲ್ಲ, ಅದಕ್ಕೆ ಕೇಳೋಣ ಏನಣ್ಣ ಸ್ಪೆಷಲ್ ಇತ್ತು ಅಡುಗೆಗಳು? ಅವರು ಅವ್ರು ಏನೇ ಮಾಡಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಹೋಳಿಗೆ ತಂದಿರ್ತಾರೆ. ಆಮೇಲೆ ಒಳ್ಳೆ ಸಾಂಬಾರು ಮಾಡಿರ್ತಾರೆ, ರೈಸು, ಅದೇನು ಸೈಡ್ ಡಿಶ್ಗಳು, ಪಲ್ಯಗಳು, ಅದು ಇದೆಲ್ಲ ಮಾಡ್ತಾರೆ. ಒಂದು ಹೋಳಿಗೆ ಒಂದು ಸ್ವೀಟ್ ಇದ್ದೇ ಇರ್ತದೆ. ಆ್ಯಂಡ್ ಎಲ್ಲ ಹೆಲ್ದಿ ಫುಡ್ ಸರ್. ಮಾಸ್ಟರ್ ಜೊತೆ ಊಟ ಮಾಡಿದ್ರೆ ಹೆಲ್ದಿ ಫುಡ್, ಅದಕ್ಕೆ ಹೆಲ್ದಿ ಫುಡ್. ಅದಕ್ಕೆ ಮಂಜಣ್ಣ ನಂಗೆ ಮೇಂಟೈನ್ ಮಾಡಿದ್ದಾರೆ ಮೇಡಮ್. ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ನೈಸ್. ಅಭಯ್, 14 ವರ್ಷಗಳ ನಿರಂತರ ಶ್ರಮ, ಒಂದೊಂದು ಅವಕಾಶಕ್ಕಾಗಿ ಓಡಾಡೋದಂಥ ರೀತಿ, ಆಮೇಲೆ ದರ್ಶನ್ ಸರ್ ಬಗ್ಗೆ ತುಂಬ ಖುಷಿ ಆಯ್ತು ನನಗೆ ಆ ಮಾತು ಕೇಳಿ. ಇದೆಲ್ಲವೂ ನೋಡಿದಾಗ ಡೆಡ್ಲಿ ಕಿಲ್ಲರ್ ಅನ್ನುವಂಥದ್ದು ಅಭಯ್ ವೀರ್ಗೆ ಎಷ್ಟು ಎನರ್ಜಿ ಕೊಡುತ್ತೆ, ಎಷ್ಟು ಪ್ಲಸ್ ಆಗುತ್ತೆ ಫ್ಯೂಚರ್ಗೆ ಅಂತ ಸರ್? ಈಗ 2025 ಹಿಂದಿಂದೆ ಒಂದಾಗುತ್ತೆ, 2026 ಇನ್ನೊಂದಾಗುತ್ತೆ ಸರ್ ಡೆಡ್ಲಿ ಕಿಲ್ಲರಿಂದ. ಬೇರೆ ತುಂಬ ಹೋಪ್ ಇಟ್ಕೊಂಡಿದ್ದೀನಿ ಅಷ್ಟೇ. ಮಾಸ್ಟ್ರು ನನ್ನ ಕಡೆಯಿಂದ ಕೆಲಸ ತೆಗ್ಸಿದ್ದಾರೆ. ಯಾಕಂದರೆ ಅವರು ತುಂಬ ವರ್ಷ ಆದಮೇಲೆ ಡೈರೆಕ್ಷನ್ ಮಾಡುವಾಗ ಅವ್ರಿಗೊಂದು ಇದಿರುತ್ತೆ. ಅವ್ರ ಕೆಳಗಡೆ ನಾನು ಒಬ್ಬ ಹೀರೋ ಆಗಿ ಮಾಡ್ತಿದ್ದೀನಿ ಅಂದಾಗ ನನಗೆ ಇನ್ನೂ ದುಪ್ಪಟ್ಟಿರುತ್ತೆ. ಒಂದೊಂದು ಸಾರಿ ರಾತ್ರಿ ನಿದ್ದೆನೂ ಮಾಡಿಲ್ಲ ನಾವು. ನೆಕ್ಸ್ಟ್ ಡೇ ಶೂಟ್ ಇದ್ದಾಗ ಒಂದಿಷ್ಟು ಸೀನ್ ಹೇಳೋರು ಅವರು, ಸ್ವಲ್ಪ ನಾಳೆ ಒಂಚೂರು ಇದೆಯಪ್ಪ ಅಂತ ಹೇಳೋರು. ಅದನ್ನೆಲ್ಲ ವರ್ಕ್ ಮಾಡಿಕೊಂಡು ಮತ್ತೆ ಬೆಳಗ್ಗೆ ಎದ್ದು ಹೋಗಿ ಎಲ್ಲ ಮಾಡಿದ್ದೀವಿ. ಬಟ್ ಡೆಡ್ಲಿ ಕಿಲ್ಲರ್ ನನಗೆ ಒಂದು ಏನಂದರೆ, ನಾನು ಸ್ಟಾರ್ಟಿಂಗ್ ಬಂದಾಗ ಒಂದು ಹೋಪ್ ಇತ್ತಲ್ಲ, ಆ ಫ್ರೆಶ್ನೆಸ್ಸು ಇವಾಗ ಹಂಗಿದೆ ಸರ್. ನಿಲ್ತೀನಿ ಅನ್ನೋ, ಮತ್ತು ಗಾಂಧಿನಗರ ಒಂದು ಇರುತ್ತೆ
ಅಭಯ್ ಅನ್ನೋ ಹೆಸರು ಇಷ್ಟು ದಿನ ನಾನು ಏನು ಸೈಕಲ್ ಹೊಡ್ಕೊಂಡು ಬಂದಿದ್ದೀನಿ, ಒಂದು ವರ್ಷ ಒಂದು ಸಿನಿಮಾ ಮಾಡೋದು, ಆಮೇಲೆ 2 ವರ್ಷ ಗ್ಯಾಪ್ ಇರೋದು, ಮತ್ತು 1 ವರ್ಷ ಆದಮೇಲೆ ಮತ್ತೆ ಯಾರನ್ನೋ ಅಪ್ರೋಚ್ ಮಾಡೋದು. ಸರ್ ಇನ್ನೊಂದೇನಾಗುತ್ತೆ, ನಾವು ಇರೋದು 600 ಕಿಲೋಮೀಟ್ರ್ ದೂರ ಊರು. ಒಂದು ಸರಿ ಏನಾಗೋದು, ಡೈರೆಕ್ಟ್ರುಗಳು ಫೋನ್ ಮಾಡೋರು, ಕತೆ ಇದೆ ಬನ್ನಿ ಅಂತೇಳಿ. ನಾವು ಅಲ್ಲಿಂದ ಇಲ್ಲಿಗೆ ಬರಬೇಕು, ಆಮೇಲೆ ಕತೆ ಹೇಳೋರು, ಆಮೇಲೆ ಹೋಗೋದು, ಆಮೇಲೆ ಹಿಂಗೆ ಆಗೋದು. ಬರೀ ಕತೆ ಕೇಳೋಕ್ಕೆ ಅಲ್ಲಿಂದ ಬಂದು ವಾಪಸ್ ಹೋಗಿ ಮತ್ತೆ ನೆಕ್ಸ್ಟ್ ದಿನವೂ ಮತ್ತೆ ಟ್ರಾವೆಲ್ ಮಾಡಿದ್ದೀನಿ ನಾನು. ನಮಗೆ ಏನಂದರೆ ನಾವು ನಮ್ಮೂರು ಅಲ್ಲಿರೋದ್ರಿಂದ, ನಾವು ಬ್ಯಾಂಗ್ಳೂರವರಲ್ಲ, ಆಮೇಲೆ ನಮ್ಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ಇಂಡಸ್ಟ್ರಿಯಿಂದ. ಒಬ್ಬನೇ ಸೋಲೋ ಆಗಿ ಬಂದಿದ್ದೀನಿ ಸರ್. ಒಬ್ಬರೇ ನಿಂತಿದ್ದು ಅಂದ್ರೆ ಮಾಸ್ಟರ್ ನಮಗೆ. ಆಮೇಲೆ ಇವಾಗ ನಮಗೆ ಒಬ್ಬ ಅಣ್ಣನ ಸ್ಥಾನದಲ್ಲಿ ಒಂದು ಪೇರೆಂಟ್ ಗೈಡಾಗಿ ನಮ್ಮ ಸರು ನನಗೆ ಈ ಸಿನಿಮಾ ನಿಜ ನಾವು ಹೇಳಿದಾಗ ಅವರು ಒಂದು ಮಾತೇನು ಅನ್ನಲಿಲ್ಲ. ಸರಿ ಅಭಯರು ಹೋಗೋಣ, ಯಾರು ಮಾಸ್ಟರ್ ಜಿ ಮಾಡ್ತಾರೆ, ದ ನೇಮ್ ಯು ಕ್ಯಾನ್ ಟ್ರಸ್ಟ್ ಅಂತಾರೆ ಗೊತ್ತಾ. ಥ್ರಿಲ್ಲರ್ ಮಂಜು ಮಾಸ್ಟರ್ ಅಂದಾಗ ಅವ್ರಿಗೆ ಬೇರೆ ಏನು ಯೋಚನೆನೇ ಬರಲಿಲ್ಲ. ಇಮಿಡಿಯೇಟಾಗಿ ಬಂದ್ವಿ, ಕತೆ ಹೇಳಿದರು, ಇಷ್ಟ ಆಯಿತು, ಸಿನಿಮಾನೂ ಮಾಡಿದ್ವಿ, ಅದೇ ಥರ ಸಿನಿಮಾ ಮಾಡಿದ್ವಿ. ತುಂಬ ಈಗ ಏನಂದರೆ ಪ್ರತಿ ಒಂದು ದಿನವೂ ಸರ್ ತುಂಬ ಯೋಚನೆ ಮಾಡಿ ಶೂಟ್ ಮಾಡಿದ್ವಿ ಸರ್. ಸುಮ್ಮನೆ ಯಾಕಂದರೆ ನಮಗೆ ಬೇಕಿದ್ದು ಈಗ ನನಗೆ, ಎಸ್ಪೆಷಲಿ ನನಗೆ, ಅವ್ರಿಗೆ ಮನಸ್ಸಲ್ಲಿ ಅಭಯ್ ನಿಲ್ಲಿಸ್ಬೇಕು ಅನ್ನೋದು ಹೆಂಗಿದೆ ಅನ್ನೋದು ಅಷ್ಟೇ ನನಗೂ ನನ್ನ ಕಡೆಯಿಂದ ನಿಲ್ಲಬೇಕಪ್ಪ ಗಾಂಧಿನಗರದಲ್ಲಿ. ಯಾಕಂದರೆ ನಾವು ದುಡ್ಡು ಮಾಡೋಕ್ಕೆ ಬಂದಿಲ್ಲ ಸರ್ ಇಂಡಸ್ಟ್ರಿಗೆ. ನನಗೆ ಚಿತ್ರರಂಗನ ಅದೇ ಹೇಳ್ದಲ್ಲ, ನಾನು ಪೂಜಿಸೋ, ನಾನು ಇಷ್ಟಪಡೋ 2 ವ್ಯಕ್ತಿಗಳು, ಆ ಹೆಸರು ಹೇಳ್ಬಿಟ್ಟಿದ್ದೀನಿ ನಾನು. ಸೊ ಅವ್ರಿಗೋಸ್ಕರ ನಾನು ಸಿನಿಮಾಗೆ ಬಂದಿದ್ದು. ಅವರು ನಡೆದಂಥ ದಾರಿಲಿ ಹಿಂದೆ ಸಣ್ಣ ಅಳಿಲು ಇದ್ರ ಥರ ಹೋಗಬೇಕು ಅನ್ನೋ ನನ್ನ ಆಸೆ. ಅದಕ್ಕೆ ಚಿತ್ರರಂಗದಲ್ಲಿ ಕನ್ನಡ ಜನತೆಗೆ ಅದೇ ಕೇಳ್ಕೊಳ್ಳೋದು ನಾನು, ನಿಮ್ಮ ಮನಸ್ಸಲ್ಲಿ ಒಂದು ಚಿಕ್ಕ ಸ್ಥಾನ ಕೊಡಿ. ಡೆಡ್ಲಿ ಕಿಲ್ಲರ್ ನಿಜ ಸರ್, ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ನಾವು ಸುಮ್ಮನೆ ಬೂಟಾಟಿಗೆ ಹಂಗಿದೆ ಹಿಂಗಿದೆ ಅಂತ ಹೇಳಲ್ಲ ಸರ್. ನೀವು ಕೊಟ್ಟಿರೋ 200 ರೂಪಾಯಿ 150 ರೂಪಾಯಿಗೆ ಅದೇನೋ ಪೈಸಾ ವಸೂಲು ಅಂತಾರಲ್ಲ, ಯಾವತ್ತೂ ಮೋಸ ಆಗಲ್ಲ. ಬಂದು ಕನ್ನಡ ಸಿನಿಮಾ ನೋಡಿ ಫಸ್ಟು, ಆಯ್ತು ಬೇರೆ ಭಾಷೆನೂ ನೋಡೋಣ ಬೇಡ ಅಂತಲ್ಲ, ಫಸ್ಟ್ ಕನ್ನಡ ಸಿನಿಮಾ. ಈ ಥರ ಏನಾದ್ರು ನಾವೊಂದು ಹೊಸದಾಗಿ ಏನೋ ಪ್ರಯತ್ನ ಮಾಡಿದಾಗ ಸಪೋರ್ಟ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಲಾಸ್ಟ್ ಸಿನಿಮಾ ನಂದು ಸಂಭ್ರಮ ಅಂತ ಒಂದು ಸಿನಿಮಾ ಬಂತು ಸರ್, ಮಲ್ಟಿಪ್ಲೆಕ್ಸ್ ಎಲ್ಲ 2 ವಾರ ಕಂಟಿನ್ಯೂ ಇದೆ ಸರ್. ನಮಗೆ ಸಿಂಗಲ್ ಥಿಯೇಟ್ರ್ ಸಿಗಲಿಲ್ಲ, ಯಾಕೆಂದರೆ ಫುಲ್ ಕ್ಲಾಸ್ ಸಿನಿಮಾ ಆಗಿರೋದ್ರಿಂದ ಸಿಗಲಿಲ್ಲ. ಪ್ರೊಡ್ಯೂಸರು ಸ್ವಲ್ಪ ಪ್ರಮೋಷನಲ್ಲಿ ಸ್ವಲ್ಪ ಇದು ಮಾಡಿದ್ರು, ಹಿಂಗಾಗಿ ಮಲ್ಟಿಪ್ಲೆಕ್ಸೆಲ್ಲ ಚೆನ್ನಾಗೋಯ್ತು. ನನಗೆ ಅವಾಗ ಅನಿಸ್ತು, ಗುರು ಯಾರಾದರೂ ಒಬ್ರು ಇರಬೇಕಿತ್ತಲ್ಲ, ನಮಗೂ ಸ್ಟಾರ್ಸ್ ಬರಬೇಕು, ನಮ್ಮ ಸಿನಿಮಾನು ಸ್ವಲ್ಪ ತೋರಿಸ್ಬೇಕು, ಈ ಥರ ಬಂದಿದ್ದಾನೆ ಹುಡುಗ ಮಾಡಿಸಿ. ಸೊ ಚಿತ್ರರಂಗದಲ್ಲಿ ಒಗ್ಗಟ್ಟಿರ್ಬೇಕು ಸರ್. ಯಾರೋ ಹೊಸಬ್ರು ಬಂದರೆ ರಿಸೀವ್ ಮಾಡ್ಕೋಬೇಕು. ಅದು ದರ್ಶನ್ ಸರ್ ಕಡೆ ತುಂಬ ಇತ್ತು. ಯಾಕಂದರೆ ನಾನು ಒಂದು ಸಿನಿಮಾ ಮಾಡಿದ್ದೆ, ಧರ್ಮಕೀರ್ತಿ ನಾನು ಅವರು ಒಂದು ಸಿನಿಮಾ ಮಾಡಿದ್ದೀವಿ ಚಾಣಾಕ್ಷ ಅಂಥೇಳಿ. ಸೊ ನಾನು ಯಾವತ್ತೂ ಅವ್ರ ಹತ್ರ ಏನೂ ಕೇಳಿಲ್ಲ ಸರ್. ಧರ್ಮ ಸರು ಡೈರೆಕ್ಟ್ರು ಹೋಗಿ ಆಡಿಯೋ ಲಾಂಚ್ಗೆ ಬನ್ನಿ ಅಂತ ಬಂದರು. ನಾನು ವೇಟ್ ಮಾಡ್ತಿದ್ದೀನಿ, ಅಣ್ಣ ಬರ್ತಾರೆ ಅಂಥೇಳಿ. ಹಂಗೆ ಲಿಫ್ಟಿಂದ ಹೊರಗಡೆ ಬಂದರೆ ದೇವರ ಪ್ರತ್ಯಕ್ಷ ಆಗ್ತಾನಲ್ಲ, ಹಂಗೆ ಕಾಣಿಸ್ಬಿಟ್ರೆ ನನಗೆ. ಯಾಕಂದರೆ ನಮಗೊಂದು ಇದೆ ಸರ್, ಅವ್ರು ಬಂದರೆ ನಮಗೆ ಸಪೋರ್ಟ್ ಮಾಡಿದ್ರೆ ಅಲ್ಲಿ ಅವ್ರಿಗೆ ಇರೋ ಫ್ಯಾನ್ ಬೇಸು ಸಿನಿಮಾನ ನೋಡುತ್ತೆ, ನಮಗೂ ಹರಿಸುತ್ತೆ ಅನ್ನೋ ಒಂದು ಆಸೆ ಇರುತ್ತೆ. ಸೊ ಬಂದರು, ಅವಾಗೆಲ್ಲ ನಮ್ಗೆ ಚೆನ್ನಾಗಿ ಮಾತಾಡಿಕೊಟ್ರು. ಯಾವತ್ತೂ ಸೆಲ್ಫಿ ತೊಗೊಳಲ್ಲ ಅವರು. ನನಗೆ ಸೆಲ್ಫಿ ಕೊಡಿ ಅಂದೆ. ನೋದ ನೀನು ಅವತ್ತು ಬಂದಿದ್ದೆ ತಾನೇ, ನಿನಗೊಂದು ಹೆಸರಿಟ್ಟಿದ್ದೆ. ಹೌದಣ್ಣ ಅಂದೆ. ಬಾ ಅಂತಂದರೆ ತೊಗೊಂಡ್ರು. ಅಷ್ಟಾಗಿ ನಾನು ಇವತ್ತಿಗೂ ವಾಪಸ್ ಅವ್ರು ನೋಡಿಲ್ಲ ಸರ್. ಯಾಕಂದ್ರೆ ನಾನು ಎಲ್ಲಿ ಇದ್ದೀನಿ, ಯಾಕಂದರೆ ನಾನು ಏನಾರೋ ಒಂದು ಸಾಧಿಸ್ಬೇಕಲ್ಲ, ಅವಾಗ ಹೋಗ್ಬೇಕು. ಅಣ್ಣ ನೋಡಿ ನಿಮ್ಮ ಹೆಸರಿಟ್ಟಿದ್ದಕ್ಕೆ ಹಿಂಗೆ ಮಾಡಿದ್ದೀನಿ ಅಂತ. ಸೊ ತುಂಬ ಹೋಪ್ ಇದೆ ಸರ್. ಡೆಡ್ಲಿ ಕಿಲ್ಲರ್ ಎಲ್ಲ ಇವ್ರಿಗೂ ಇಷ್ಟ ಆಗುವಂಥ ಸಿನಿಮಾ. ಫ್ಯಾಮ್ಲಿ ಕಪಲ್ಸ್ಗೆ, ಆಮೇಲೆ ಆ್ಯಕ್ಷನ್ ಇಷ್ಟಪಡೋರಿಗೆ, ಸಸ್ಪೆನ್ಸ್ ಇಷ್ಟಪಡೋರಿಗೆ. ಈಗ ಮಲಯಾಳಂ ಸಿನಿಮಾಗಳೆಲ್ಲ ನೀವು ನೋಡ್ತಿದ್ದೀರಿ, ಕೇಳ್ತಿದ್ದೀರಿ, ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ಹಂಗೆ ಹೋಗ್ತಿದೆ. ನಮ್ಮ ಕನ್ನಡ ಸಿನಿಮಾ ಇದೆ ಸರ್ ಡೆಡ್ಲಿ ಕಿಲ್ಲರ್. ನಿಜ ಹೆಂಗಂದ್ರೆ ನೀವು ಮುಂದೆ ಬಂದು ಸುಮ್ಮನೆ ಹಿಂಗೆ ಕುತ್ಕೊಂಡ್ರೆ ಹಿಂದಕ್ಕೆ ಹೋಗೋಕ್ಕೆ ಬಿಡಲ್ಲ ಸಿನಿಮಾ. ನಾನು ಮಾಡಿದ್ದೀನಿ ಅಂತಲ್ಲ, ಆ ಥರ ಸ್ಕ್ರೀನ್ ಪ್ಲೇ ಇದೆ. ನಾವು ನಟಿಸಿದ್ದೀವಿ ಅಷ್ಟೇ, ಬಟ್ ಆ ಸ್ಕ್ರೀನ್ ಪ್ಲೇ ಹೋಗುವಾಗ ಆ್ಯಸ್ ಎ ಆಡಿಯನ್ಸಾಗಿ ಕೂತಾಗ ನಿಮಗೆ ಥ್ರೂ ಔಟ್ ಸರ್ ಹೇಳಿದ್ರು, ಎಂಡ್ವರೆಗೂ ನೀವು ಕೂತ್ಕೊಂಡ್ರೆ ಹೋಗುವಾಗ ಒಂದು ಮನಸ್ಸಲ್ಲಿ ಒಂದು ಬರುತ್ತೆ ಸರ್. ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಎಸ್, ಅಲ್ಲ ಗಟ್ಟಿಯಾಗಿ ನಿಲ್ಲೋದಕ್ಕೆ ನೀವು ರೆಡಿ ಇದ್ದೀರಿ, ನಿಲ್ಲಿಸೋದಕ್ಕೆ ಮಾಸ್ಟರ್ ರೆಡಿ ಇದ್ದಾರೆ. ಅದಕ್ಕೆ ಬ್ಯಾಕ್ ಬೋನ್ ಥರ ಪ್ರಶಾಂತ್ ಇದ್ದಾರೆ. ನಿಮ್ಮೆಲ್ಲರ ಕನಸು ದೊಡ್ಡ ಮಟ್ಟಕ್ಕೆ ನನಸಾಗಲಿ. ಡೆಡ್ಲಿ ಕಿಲ್ಲರ್ ಜುಲೈ 3ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಮಂಜಣ್ಣ, ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಯಿತು. ನಿಮ್ಮ ಮೇಲಿನ ಪ್ರೀತಿ ಗೌರವ ದುಪ್ಪಟ್ಟಾಯಿತು ಇಂಟರ್ವ್ಯೂ ಮೂಲಕ. ಪ್ರಶಾಂತ್ ಸರ್, ಇನ್ನೂ ಒಂದು ವಿಷಯ ನಿಮ್ಗೆ ಹೇಳಬೇಕು ಪ್ಲೀಸ್ ಸರ್.
ನಮಗೆ ನಿಮ್ಮ ರೀತಿ ಭಾಳ ಲೈಕ್ ಸೊ ಥ್ಯಾಂಕ್ ಯು ಸೊ ಮಚ್. ನಮ್ಮ ಆಳದ ಏನು ಮಾತುಗಳಿದ್ವಲ್ಲ, ನೀವು ಹೆಂಗೆ ಕನೆಕ್ಟ್ ಆದ್ರಿ ಅಂದರೆ, ಒಬ್ಬ ಡಾಕ್ಟ್ರು ಪೇಷಂಟ್ ಬಂದಾಗೆ ಅದನ್ನೆಲ್ಲ ಕೇಳ್ಕೊಂಡು ಆತನ ಗುಂಟ್ಲೆ ಹೋಗಿ ಆತನ ತೆಗಿತಾನಂತೆ. ಸೊ ಹಾಗೆ ನೀವು ಯು ಗಾಟ್ ಅಸ್ ಎವ್ರಿಥಿಂಗ್ ಔಟ್ ಆಫ್ ಅಸ್, ನಮ್ಲಿಂದ ತೆಗಿಯುವಂಥದ್ದು. ದಿಸ್ ಈಸ್ ವಾಟ್ ರಿಕ್ವೈರ್ಡ್. ಇದು ರವಿ ಸರ್ ನಿಮ್ಮ ಐ ವಿಲ್ ರಿಮೆಂಬರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದೊಂದು ಇಂಟರ್ವ್ಯೂ ದೊಡ್ಡ ಡಾಕ್ಯುಮೆಂಟ್ ಆಗಿಳಿಲಿ, ಇತಿಹಾಸದ ಪುಟ ಶಾಶ್ವತಗೊಳಿಲಿ. 20 ವರ್ಷದ ನಂತರ ಮಂಜಣ್ಣನ ಸೆಲೆಬ್ರೇಟ್ ಮಾಡಲಿ, ಪ್ರಶಾಂತರ ಸೆಲೆಬ್ರೇಟ್ ಮಾಡಲಿ, ಅಭಯನ ಸೆಲೆಬ್ರೇಟ್ ಮಾಡಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ನಿಮ್ಮ ಸಿನಿಮಾಗೆ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.